ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ಕ್ರಿಯೇಟರು. ಇಂದು ಜೋಳ ರೊಟ್ಟಿ ಮಾಡೋ ಇದನ್ನು ತಿಳಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ನೀರು ಕುದಿಯಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಜೋಳದ ಹಿಟ್ಟು ಹಾಕ್ಕೋಬೇಕು. ನಮ್ಗೆ ಎಷ್ಟು ಜೋಳದ ರೊಟ್ಟಿ ಬೇಕೋ ಅದನ್ನು ನೋಡ್ಕೊಂಡು ಪ್ರಮಾಣವಾಗಿ ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ. ಈ ಥರದ ನೀರಿಗೆ ಹಿಟ್ಟು ಹಾಕ್ಕೋಬೇಕು. ಮತ್ತು ಮಿಕ್ಸ್ ಮಾಡ್ಕೋಬಾರ್ದು. ಆ ನೀರಲ್ಲೇ ಕುದ್ದು ಎಲ್ಲ ಬೇಯಬೇಕು. ಹಿಟ್ಟು ಆ ಥರ ಕುದಿಸ್ಬೇಕು. ಮೇಲೆ ಹಿಟ್ಟು ಬಂದರೆ ನೀರು ಉಗ್ತಾಯಿದ್ರೆ ಈ ಥರ ಸೌಟಲ್ಲಿ ಚಮಚದಲ್ಲಿ ಹೀಗೆ ಸೌಟಲ್ಲಿ ತಿರ್ಗಿಸ್ತಾ ಇರಬೇಕು. ಹೀಗೆ ಬೇಯ್ತಾ ಬರ್ತಾಯಿದೆ. ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಕೊನೆಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಒಂದು ಬಾಣಲಿ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಕೈಯಲ್ಲಿ ಒಂಚೂರು ನೀರು ಮಿಕ್ಸ್ ಮಾಡ್ಕೊಂಡು ಬಿಸಿ ಇರುತ್ತೆ. ಆದ್ದರಿಂದ ಒಂದು ಚಮಚ ತೊಗೊಂಡು ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಕೈಗೆ ಎಷ್ಟು ಬಿಸಿ ತಾಗುತ್ತೋ, ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅಷ್ಟನ್ನು ನೋಡ್ಕೊಂಡು ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಹೀಗೆಲ್ಲ ನಾದ್ಕೋಬೇಕು. ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ತರಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ತಂದು ಚಿಕ್ಕದ ಉಳ್ಳೆ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ತಗೊಂಡು ಅದನ್ನು ಲಟ್ಟಿಸ್ಕೋಬೇಕು. ಒಂದು ರೌಂಡ್ ಮಾಡಿಕೊಂಡು ಮೇಲೆ ಕೆಳಗೆ ಹಿಟ್ಟು ಹಚ್ಚಿ ಲಟ್ಟಿನ್ಗೆಯಿಂದ ಲಟ್ಟಿಸ್ಕೋಬೇಕು. ನಾನು ಲಟ್ಟಿನ್ಗೆಲ್ಲ ಪ್ಲಾಸ್ಟಿಕ್ ಕವರ್ ಕಟ್ಟಿದ್ದೀನಿ, ಹಿಟ್ಟು ಅದಕ್ಕೆ ಅಂಟಬಾರ್ದು ಅಂತ. ಈ ಥರ ಸೈಡಲ್ಲಿ ಏನಾದ್ರು ಕಟ್ಟಾದರೆ ಲಟ್ಟಿಸುವಾಗ ಅದನ್ನು ಕೈಯಿಂದ ಈ ಥರ ಎಲ್ಲ ಸೈಡಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಮತ್ತೆ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಲಟ್ಟಿಸ್ಕೋಬೇಕು. ನಾವು ನೀರಲ್ಲಿ ಚೆನ್ನಾಗಿ ಕುದಿಸಿ ಜಿಗಿಟ್ ಮಾಡಿರೋದ್ರಿಂದ ಮತ್ತೆ ಕಟ್ಟಾಗೋದಿಲ್ಲ ರೊಟ್ಟಿ. ಅದು ಎಷ್ಟು ದೊಡ್ಡದು ಬೇಕಾದರೂ ನಾವು ಅಷ್ಟು ದೊಡ್ಡದು ಲಟ್ಟಿಸ್ಕೋಬೋದು. ಹೀಗೆ ತೊಗೊಂಡು ಕಾವಲಿಗೆ ಹಾಕ್ಕೋಬೇಕು. ಸ್ಟವ್ ಮೇಲೆ ಕಾವಲಿ ಇಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ಕಾವಲಿಗೆ ಹಾಕಿ 3 ಸೆಕೆಂಡ್ ಬಿಟ್ಟು ಒಂದು ಬಟ್ಟೆಯಿಂದ ನೀರು ಹಚ್ಚಬೇಕಾಗುತ್ತೆ. ನೀರು ತಗೊಂಡು ಒಂದು ಬಿಳಿ ಬಟ್ಟೆ ತಗೊಂಡು ಆ ನೀರಲ್ಲಿ ಹತ್ಕೊಂಡು ಆ ಬಟ್ಟೆಯಲ್ಲಿ ನೀರು ತಗೊಂಡು ಸುತ್ತ ಹಚ್ಚಬೇಕು. ನೀರಿಂದ ಮೇಲೆ ಹಿಟ್ಟಿರುತ್ತಲ್ಲ ಆ ಕಾರಣಕ್ಕೋಸ್ಕರ ಬಟ್ಟೆಯಿಂದ ನೀರು ಹಚ್ಚಬೇಕಾಗುತ್ತೆ. ಹಚ್ಚಿ ಮತ್ತೆ 1 ನಿಮಿಷ ಬಿಟ್ಟು ರೊಟ್ಟಿನ ಉಲ್ಟಾ ಹಾಕಬೇಕು. ಉಲ್ಟಾ ಹಾಕಿ ಮತ್ತೆ ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಕಡೆಯೂ ಹೀಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತೊಂದು ಸಲ ಉಲ್ಟಾ ಹಾಕ್ಕೊಂಡು ಮತ್ತೆ ಬೇಯಿಸ್ಕೋಬೇಕು. ಈ ಥರ ಚೆನ್ನಾಗಿ ಬೇಯಿಸೋದ್ರಿಂದ 2 ದಿನ 3 ದಿನ ರೊಟ್ಟಿ ಇಟ್ಟು ಚೆನ್ನಾಗಿ ತಿನ್ಕೋಬೋದು, ಏನಾಗಲ್ಲ. ಹೀಗೆ ರೊಟ್ಟಿ ರೆಡಿ ಆಯಿತು. ಈ ರೊಟ್ಟಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು. ಶುಗರ್ ಇರೋರಿಗೂ ಒಳ್ಳೆಯದು. ಮತ್ತು ತುಂಬ ಫೈಬರ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹೀಗೆ ಬಿಸಿ ರೊಟ್ಟಿ ರೆಡಿ ಆಯಿತು. ರೊಟ್ಟಿ ಜೊತೆಗೆ ಬಿಸಿ ರೊಟ್ಟಿ, ಸೊಪ್ಪಿನ ಪಲ್ಯ, ಚೌಳಿಕಾಯಿ ಪಲ್ಯ, ಸ್ವಲ್ಪ ಮೆಂತ್ಯ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ, ಟೊಮೆಟೊನ ಹೀಗೆ ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತೊಂದು ವಿಡಿಯೋ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.